ಅಧ್ಯಕ್ಷರೇ, ನಿನ್ನೆ ಬೊಮ್ಮಾಯಿ ಸಾಹೇಬರು ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ನಮ್ಮ ಉಪನಾಯಕರು ಏನಾದ್ರು ಕೊಡ್ತಾರಾ ಅಂತ ನಿರೀಕ್ಷೆ ಇದೆ ನನಗೆ. ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು, ಸಿಎಂ ಡಿಸ್ಕ್ರಿಷನರಿ ಫಂಡ್. ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ. ಅದೇ ಉತ್ತರ ಸಿಕ್ಕಿಲ್ಲ, ಉಪನಾಯಕರ ಕಡೆಯಿಂದನ ಸಿಗಬಹುದು ಅಂತ ನನಗೆ. ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇವು ಹೇಳಿದಾರಲ್ಲ ಸರ್, 9,000 ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗಿದ್ದಾರೆ. ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲ ಹೇಳ್ತಾರಲ್ಲ, ಸರ್ಕಾರ ನಿಮ್ದು ಐತಿ, ಆ 40% ಕಮಿಷನ್ ತನಿಖೆ ಮಾಡಿಸ್ರಿ. ಈಗ ನೀವು ಏನ್ ಮಾಡ್ಲಕತ್ತೀರಿ? 40% ಬಿಜೆಪಿ ತನಿಖೆ ನಡೀತಾ ಇದೆ ಸರ್. ಇನ್ನಾತನ ತನಿಖೆ ಮಾಡ್ಸು. 8 ತಿಂಗಳು 9 ತಿಂಗಳಾಯ್ತು, ಆ PSI ಇದು ಮಾಡ್ಲಿಲ್ಲ. ತನಿಖೆ ಸಮಸ್ಯೆ ಮುಂದೆ ಎಲ್ಲ ಮಾಹಿತಿ ಕೊಡ್ತಾರೆ. ಡಾಕ್ಟರ್ ಸಾಹೇಬ್ ಒಂದ್ ನಿಮಿಷ, ನಾನೇ ಇಲ್ಲ ಸರ್. ಒಂದನೇದು ಅಧ್ಯಕ್ಷ ಇಲ್ಲ ಸಿಎಂ ವಿವೇಚನಾ ಕೋಟ ಡೆಫಿನಿಷನ್. ಎರಡನೇದು ನಮ್ಮ ಹಿರಿಯ ಲೀಡರ್, ನಮ್ಮ ಲೀಡರ್ ಅವರೇ ಸರ್, ಯತ್ನಾಳ್ ಸಾಹೇಬ್ರು. ಅವ್ರು ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ. ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಟ್ರಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್. ನೀವು ಪ್ರಿಯಾಂಕ ಅವರ ಇದ್ರ ನಾ ಹೋಗ್ತಿದ್ದೆ. ಎರಡನೇದು ಅಧ್ಯಕ್ಷರೇ, ಇವ್ರ 40% ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ. ಎಷ್ಟು ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ. ಇಲ್ಲೇ ಸದನದಲ್ಲಿ ಚರ್ಚೆ ಆಗುತ್ತೆ. ಪರಶುರಾಮ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ಲಿ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ. ಕೋಆಪರೇಟ್ ಮಾಡಿದ್ರೆ ನಾಳೆನೆ ಮುಚ್ಚೋಗುತ್ತೆ. ಬಜೆಟ್ ಬಗ್ಗೆ ಮಾತಾಡ್ತೀವಿ, ಮಾಡ್ಬೇಡ್ರಿ. ಈಗ ಕುತ್ಕೋರಿ ತನಿಖೆ ಮಾಡ್ಲಿ. ಈಗ ಸರ್ಕಾರ ಬಂದ ಮ್ಯಾಗ 40% ಚಾಲು ಆಗೈತೆ. ಅದೇ ನೀವು ಸ್ವಲ್ಪ ಮಾಡ್ರಿ. ಎಲ್ಲ ತನಿಖೆಗಳು ಮುಗ್ದೇ ಹೋಗ್ತಾವ, ಒಂದು ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ. ನೋಡ್ರಿ, ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷ